ಇವತ್ತು ನೋಡ್ಬೋದು, ಹಿಂದೆಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ. ಅದರಿಂದ ನನ್ನ ಹೆಸರಿನ ನನ್ನ ಇನ್ಶಿಲ್ ಇರತಕ್ಕಂಥವ್ರನ್ನ 4-5 ಜನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಅಂದರೆ ಆಲ್ರೆಡಿ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ಆದರೆ ತಾವು ಎಲ್ಲರೂ ಕೂಡ ಎಲ್ಲ ಬೂತ್ ಲೆವೆಲ್ಗೆ ಹೋಗಿ ಎಲ್ಲ ಜನರಿಗೆ ಮನವರಿಕೆ ಮಾಡಿಕೊಡಬೇಕು. ಇದು ನನ್ನ ಗುರುತು, ಡಾಕ್ಟರ್ CN ಮಂಜುನಾಥ್ ಅವರ ಗುರುತು, ಇದು BJPಯ ಕಮಲದ ಗುರುತು. ಅದರಿಂದ 26ನೇ ತಾರೀಕು ತಾವೆಲ್ಲ ಈ ಮತಗಟ್ಟೆಗಳಿಗೆ ಹೆಚ್ಚು ಹೋಗಿ ತಾವು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು. ಹಾಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಅದರಿಂದ ನಾವು ರಕ್ತದಾನ ಅಂತ ಹೇಳ್ತೀವಿ. ರಕ್ತದಾನ ಏನು? ಅಂಗಾಂಗ ದಾನ ಮತ್ತು ರಕ್ತದಾನ ಬೇರೊಬ್ಬರ ಬದುಕಿನಲ್ಲಿ ಬೆಳಕನ್ನು ಕೊಡುತ್ತೆ. ಆದರೆ ಅಮೂಲ್ಯವಾದ ಮತವನ್ನು ನೀವು ಕಮಲದ ಗುರುತಿಗೆ BJPಗೆ ಕೊಡೋದ್ರಿಂದ ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ನಂದಾದೀಪ ಆಗುತ್ತೆ ಅಂತ ನಾನು ಹೇಳಬೇಕಾಗುತ್ತೆ.